ಏನಿದು? ಹೇಗೆ ಹೇಳ್ತಿದ್ಯಾ? ಪ್ರೂಫ್ ಏನು? ಈ DNA ರಿಪೋರ್ಟ್ ನೋಡು. ನಾನ್ ನಂಬಲ್ಲ. ಇಲ್ಲಿವರೆಗೂ ವೈಶಾಲಿ ಅನ್ಕೊಂಡಿದ್ವಿ, ಸಡನ್ ಆಗಿ ವೈದೇಹಿ ಹೇಗಾಗ್ತಾಳೆ? ಇಲ್ಲಿವರೆಗೂ ಇಲ್ದಿರೋ ಸಾಕ್ಷಿಗಳು ಇವಾಗ ಸಿಗೋದು ಅಂದ್ರೇನು? ನನಗ್ಯಾಕೋ ಅನುಮಾನ ಬರ್ತಿದೆ. ಯಾವ ಅನುಮಾನನೂ ಪಡೋದು ಬೇಡ. ಇವರಿಬ್ರದು ಆದಿ ದಂಪತಿಗಳ ಅನುಗ್ರಹ ಸಿಕ್ಕಿರೋ ಜೋಡಿ. ರಾಜಗುರುಗಳೇ, ಪಾಪ ಪರಿಹಾರದ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಆಗ್ಲಿ ಸ್ವಾಮಿ. ಕೇಳಿಸ್ಕೊಂಡಿಲ್ಲ ಅಖಿಲ, ಅವಳೇ ವೈದೇಹಿ. ಇನ್ಯಾವ ಅನುಮಾನನೂ ಬೇಕಾಗಿಲ್ಲ. ನಾನು ಅವಳು ಒಟ್ಟಾಗಿ ಮಾಡೋ ಈ ಪೂಜೆ ನಮ್ಮ ವಂಶನ ನಿರ್ವಂಶ ಆಗೋದ್ರಿಂದ ಕಾಪಾಡುತ್ತೆ. ಅದಕ್ಕೆ ನೀನು ಸಂತೋಷ ಪಡು. ನನಗೂ ಖುಷಿನೇ ದೇವಾಂಶ್. ನಾನು ಕೂಡ ನಿಮ್ ವಂಶನ ಕಷ್ಟದಿಂದ ಕಾಪಾಡ್ಬೇಕು ಅಂತ ತಾನೆ ಕತ್ತಲ್ ತಾಳಿ ಇಲ್ದಿದ್ರು ನಿನ್ ಹೆಂಡತಿ ಸ್ಥಾನದಲ್ಲಿ ನಿಂತು ಪೂಜೆ ಮಾಡಕ್ ಬಂದಿದ್ದು. ಆದ್ರೆ ಇವಾಗ ನೀವೆಲ್ರೂ ಚೂಳೆ ವೈದೇಹಿ ಅಂತ ನಿಮ್ ಮನೆ ಸೊಸೆ ಅಂತ ಹೇಳ್ತಿದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಆ ದೇವ್ರ ಸಾಕ್ಷಿಯಾಗಿ ನನಗ್ ಕೊಟ್ಟಿದ್ ಮಾತ್ ಸುಳ್ಳ? ಯಾರ ಕೈಲಾದ್ರೂ ಉತ್ತರ ಕೊಡೋದಕ್ಕಾಗತ್ತಾ? ನಾನು ಹೇಳ್ತೀನಮ್ಮ. ತಪ್ಪಾಗಲ್ಲ. ಯಾಕೆ ಅಂದ್ರೆ ಅವತ್ತು ತಾಯಿ ತಂದೆ ಇಲ್ದಿರೋ ನನಗೆ ತವ್ರ ಮನೆ ಆದ್ರೂ ಅತ್ತೆ ಮನೆ ಆದ್ರೂ ಇದೆ ಅಂತ ಹೇಳಿದ್ರಿ. ಈಗ ಅತ್ತೆ ಮನೆ ಆಗ್ದಿದ್ರೇನು ತವ್ರ ಮನೆ ಆಗತ್ತಲ್ವಾ? ಅವಾಗ ನೀವ್ ಮಾತ್ ತಪ್ಪಾಗಲ್ಲ ಅಲ್ವಾ? ತುಂಬಾ ಸಂತೋಷನಮ್ಮ. ದೇವಾಂಶ್ ಕೈಯಿಂದ ನಾನು ನಿನಗೆ ತಾಳಿ ಕಟ್ಸಕ್ ಆಗದೆ ಇರ್ಬೋದು, ಆದ್ರೆ ನನ್ನ ಮನೆಯಲ್ಲಿ ಎಲ್ಲ ಅಧಿಕಾರನೂ ನಿನಗಿರುತ್ತೆ. ನಿನಗೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗಿರುವಂತ ಹಕ್ಕುಗಳೆಲ್ಲ ಇರುತ್ತೆ. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ನಮ್ಮ ಮಧ್ಯೆ ಇರೋದು ನಮ್ಮ ಅದೃಷ್ಟ. ನಮ್ಮ ಗೊತ್ತಿಲ್ಲದೆ ನಾನು ನಿಮ್ಮಿಬ್ಬರ ಮಧ್ಯೆ ಬಂದೆ. ಈಗ ನಾನು ದೂರ ಹೋಗ್ತಿದ್ದೀನಿ. ನೀವಿಬ್ರು ಒಂದಾಗ್ಲಿ ಅಂತ ನಾನು ಮನ್ಸಾರೆ ಕೇಳ್ಕೊತೀನಿ. ಥ್ಯಾಂಕ್ಸ್ ಅಖಿಲ. ಗುಡ್ ಲಕ್. ಪೂಜೆಗೆ ತಡವಾಗ್ತಿದೆ, ವಸ್ತ್ರಗಳನ್ನ ಬದಲಾಯಿಸ್ಕೊಂಡು ಬನ್ನಿ. ದೊಡ್ಡ ಮನಸ್ಸು ಮಾಡಿ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗ್ತದೆ ಅಂತ ಮಾತಲ್ಲಿ ಹೇಳಿದ್ರೆ ಸಾಲದು. ನೀನಿಲ್ದೆ ದೇವಾಂಶ್ ಒದ್ದಾಡಿರೋದು ನಾನ್ ನೋಡಿದ್ದೀನಿ. ಮತ್ತೆ ದೇವಾಂಶ್ನ ಖುಷಿ ಪಡಿಸೋ ಜವಾಬ್ದಾರಿ ನಿಂದು. ಸರಿ, ಪೂಜೆಗೆ ಟೈಮ್ ಆಗ್ತಿದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಹೋಗಮ್ಮ. ಯಾವತ್ತಿದ್ರೂ ಆ ಸ್ಥಾನ ನಂದೇ ವೈದೇಹಿ. ನಿನ್ನನ್ನ ಆಚೆ ಕಳಿಸ್ತೀನಿ. ದೇವಾಂಶ್ನ ನಿನ್ನಿಂದ ದೂರ ಮಾಡಿ ನಾನ್ ಹೇಗ್ ಹತ್ರ ಆಗ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು.
ಇಂಥ ಟ್ವಿಸ್ಟ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ಈಗ ನಾನು ಒದ್ದಾಡ್ತಿದ್ರೆ ನೀನ್ ನಗ್ತಿದ್ಯಾ? ನೀನ್ ಯಾಕೆ ಮಾಡ್ದೆ ಹೀಗೆ? ನಿನ್ನೆ ಕೇಳ್ತಿರೋದು ಹೇಳು ಊರ್ಮಿಳಾ. ಅಯ್ಯೋ ಅಖಿಲ, ಇವಳನ್ ಪ್ರಶ್ನೆ ಮಾಡಿದ್ರೆ ಏನು ಉಪಯೋಗ ಹೇಳು? ಇದಕ್ಕೆ ದೇವಾಂಶೇ ಕಾರಣ. ದೇವಾಂಶ್ ಏನ್ ಮಾಡ್ದ? DNA ರಿಪೋರ್ಟ್ಸ್ ಬದಲಾಯಿಸಿರೋ ವಿಷಯನ ತಿಳ್ಕೊಂಡ. ಅದನ್ನ ಮಾಡಿರೋದು ಊರ್ಮಿಳಾ ಅಂತಾನು ತಿಳ್ಕೊಂಬಿಟ್ಟ ಅವನು. ಏನು? ಊರ್ಮಿಳಾ ರಿಪೋರ್ಟ್ಸ್ ಬದಲಾಯಿಸಿದ್ಲಾ? ಯಾಕೆ? ಇನ್ಯಾಕೆ? ನಿನ್ನ ದೇವಾಂಶ್ನ ಒಂದ್ ಮಾಡಕ್ಕೋಸ್ಕರ. ಅದಕ್ಕೆ ಅವಳು ವೈದೇಹಿ ಅಂತ ನನಗೆ ಮೊದಲೇ ಗೊತ್ತಿದ್ರು ವೈಶಾಲಿ ಅಂತ ನಂಬ್ಸೋದಕ್ಕೆ ರಿಪೋರ್ಟ್ಸ್ ಚೇಂಜ್ ಮಾಡ್ಬಿಟ್ಟೆ. ಈಗ ಎಲ್ರ ಮುಂದೆ ಅವಳು ಯಾರು ಅನ್ನೋದು ಗೊತ್ತಾಗೋಯ್ತು. ಹಾಗಾಗಿ DNA ರಿಪೋರ್ಟ್ಸ್ ಬದಲಾಗಿದೆ ಅಂತ ಹೇಳ್ದೆ ಹೋದ್ರು ಅವಳೇ ವೈದೇಹಿ ಅಂತ ಎಲ್ಲರೂ ಒಪ್ಕೋತಾರೆ. ಆ ನಿಜಾನ ಮುಚ್ಚಿಟ್ಟು ದೇವಾಂಶ್ ದೃಷ್ಟಿಲಿ, ಮನೆಯವ್ರ ದೃಷ್ಟಿಲಿ ನಾನು ಯಾಕೆ ಕೆಟ್ಟವಳಾಗ್ಬೇಕು ಹೇಳು ಅಂತ ಕೊನೆ ಸೆಕೆಂಡಲ್ಲಿ ರಿಪೋರ್ಟ್ ಸಿಕ್ತು ಅಂತ ನಿಜ ಹೇಳ್ದೆ. ಅದು ವಿಷಯ. ಊರ್ಮಿಳಾ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಈಗ್ಲಾರು ನಮ್ನ ನಂಬ್ತ್ಯಾ? ಅಖಿಲ,